ಇನ್ನೇನು ಆಷಾಢ ಮಾಸ ಆದರೆ ಶುರುವಾಗ್ತದೆ. ಅದಾದ ನಂತರ ಶ್ರಾವಣ ಮಾಸನೂ ಸಹ ಬರ್ತಕ್ಕಂಥದ್ದು. ಇದೇ ಆಷಾಢ ಶ್ರಾವಣ ಮಾಸದಲ್ಲಿ ನೀವು ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮನೆಯಲ್ಲಿ ಅನ್ನೋದನ್ನ ಈಗ ತಿಳ್ಕೊತಾ ಹೋಗೋಣ ಒಂದೊಂದಾಗಿ. ಮೊದಲಿಗೆ ನೀವು ಶುಕ್ರವಾರ ದಿನದಂದು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಗುರುವಾರ ದಿನದಂದು ಮನೆ, ದೇವರ ಮನೆ ಅದನ್ನೆಲ್ಲ ನೀಟಾಗಿ ಸ್ವಚ್ಛವನ್ನು ಮಾಡಬೇಕಾಗಿರುತ್ತೆ. ಹಿಂದಿನ ದಿನ ಗುರುವಾರ ದಿನ ನೀವು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಆಚರಿಸಬೇಕಾಗಿರುತ್ತೆ. ಅಂತಂದರೆ ಎಲ್ಲ ಕ್ಲೀನಿಂಗನ್ನು ಮಾಡ್ಕೋಬೇಕು ಗುರುವಾರ ದಿನದ ನಂತರ. ದೇವರ ಪಾತ್ರೆಗಳನ್ನೆಲ್ಲ ಅದೇ ದಿನ ನೀವು ಶುದ್ಧಿಯನ್ನು ಮಾಡ್ಕೋಬೇಕಾಗಿರುತ್ತೆ. ಗುರುವಾರ ದಿನದಂದು ದೇವರ ಫೋಟೋವನ್ನೆಲ್ಲ ನೀಟಾಗಿ ಒರೆಸಿ ಅರಿಶಿನ ಕುಂಕುಮವನ್ನು ಗುರುವಾರ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ಬೇಕಾಗಿರುತ್ತೆ. ಶುಕ್ರವಾರ ದಿನದಂದು ನೀವು ಪೂಜೆ ಮಾಡುವ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಮೊದಲಿಗೆ ಮನೆಯನ್ನೆಲ್ಲ ಸ್ವಚ್ಛವನ್ನು ಮಾಡಿದ ನಂತರ ನೀವು ತಲೆ ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಅದಾದ ನಂತರ ಅಡುಗೆ ಮನೆಯನ್ನು ಶುದ್ಧ ಮಾಡಬೇಕು. ಹೌದು, ಅಡುಗೆ ಮನೆಯಲ್ಲಿರ್ತಕ್ಕಂತಹ ಗ್ಯಾಸ್ ಇರುತ್ತಲ್ಲ ಅದಕ್ಕೆ ನೀವು ಶುಕ್ರವಾರ ದಿನದಂದು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿ ನಿಮ್ಮ ಮನೆಯ ಹೊಸ್ತಿಲಿಗೆ ನೀವು ಪೂಜೆಯನ್ನು ಸಹ ಮಾಡಬೇಕಾಗಿರುತ್ತೆ. ನಂತರ ತುಳಸಿ ದೇವರ ಪೂಜೆಯನ್ನು ಸಹ ನೀವು ಬೆಳಗ್ಗೆ ಬೇಗನೆ ಎದ್ದು ಮಾಡಬೇಕಾಗಿರುತ್ತೆ. ಈಗೆಲ್ಲ ಮಾಡಿದ ನಂತರ ಅಂತಂದ್ರೆ ಗ್ಯಾಸ್ ಪೂಜೆ ಮಾಡಿದ ನಂತರ ಹೊಸ್ತಿಲಿಗೆ ಮತ್ತು ತುಳಸಿ ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಅದಾದ ನಂತರ ನೀವು ದೇವರ ಮನೆಗೆ ಬಂದು ಕಳಶ ಇಡುವ ಜಾಗದಲ್ಲಿ ನೀಟಾಗಿ ಒರೆಸ್ಕೋಬೇಕಾಗಿರುತ್ತೆ. ಯಾವುದೇ ರೀತಿ ಧೂಳು ಇರಬಾರದಾಗಿರುತ್ತೆ. ಸೊ ನೀಟಾಗಿ ಆ ಭಾಗದಲ್ಲಿ ಅಂತಂದರೆ ಕಳಶವನ್ನು ನೀವು ಸ್ಥಾಪನೆಯನ್ನು ಮಾಡ್ತಿರಲ್ಲ ಆ ಒಂದು ಜಾಗದಲ್ಲಿ ನೀಟಾಗಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕಬೇಕಾಗಿರುತ್ತೆ. ಹೌದು, ಈಗ ತುಂಬ ಜನ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಸಹ ಬಳಸ್ತಿರ್ತಾರೆ. ಸೊ ಅದು ತುಂಬ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ನೀವು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕೋದು ನಿಮಗೆ ಬರೋದಿಲ್ಲ, ಅಕ್ಕಿ ಹಿಟ್ಟನ್ನು ನೀವು ಯೂಸ್ ಮಾಡೋದಿಲ್ಲ ಅಂತಂದರೆ ಈಗಲಿಂದ ಅದನ್ನು ಅಳವಡಿಸ್ಕೊಳ್ಳಿ. ಅಕ್ಕಿ ಹಿಟ್ಟಿನಿಂದ ನೀವು ರಂಗೋಲಿಯನ್ನು ಹಾಕಿದ್ರೆ ತುಂಬ ಶ್ರೇಷ್ಠಕರವಾಗಿರುತ್ತೆ. ನಂತರ ರಂಗೋಲಿಯನ್ನು ಅಷ್ಟೇ ಕುಬೇರ ರಂಗೋಲಿ ಅಥವಾ ಅಷ್ಟದಳ, ಪದ್ಮದಳ, ದೇವರ ರಂಗೋಲಿಯನ್ನು ನೀವು ಹಾಕಬೇಕಾಗಿರುತ್ತೆ. ಹಾಕಿದ ನಂತರ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು ಅಕ್ಷತೆ ಕಾಳನ್ನು ಸಹ ಅಲ್ಲಿ ಹಾಕಬೇಕಾಗಿರುತ್ತೆ. ಅದಾದ ನಂತರ ಪೀಠವನ್ನು ಇಡಬೇಕಾಗಿರುತ್ತೆ. ಹೌದು, ಪೂಜೆ ಮಾಡ್ತಕ್ಕಂಥ ಪೀಠವನ್ನು ಅದರ ಮೇಲೆ ಇಡಬೇಕಾಗಿರುತ್ತೆ. ಅದಾದ ನಂತರ ದೇವರ ಫೋಟೋಗೆ ಹೂವಿನಿಂದ ಅಲಂಕಾರ ಮಾಡಿ. ಹೌದು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೇವರ ಫೋಟೋಗಳಿಗೂ ಸಹ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿ. ಅದಾದ ನಂತರ ಈ ದಿನ ಲಕ್ಷ್ಮೀ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಲಕ್ಷ್ಮೀ ದೇವರಿಗೆ ಈ ದಿನ ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರ ಮೂಲಕ ನಿಮಗೆ ಹೆಚ್ಚಿನ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು. ಶುಕ್ರವಾರ ದಿನದಂದು ಲಕ್ಷ್ಮೀ ದೇವರಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ. ಅದಾದ ನಂತರ ಕಳಶ ಸ್ಥಾಪನೆಯನ್ನು ನೀವು ಮಾಡಬೇಕಾಗಿರುತ್ತೆ. ಹೌದು, ಕಳಶ ಸ್ಥಾಪನೆಯನ್ನು ಮಾಡುವಾಗ ಬರೀ ನೆಲದ ಮೇಲೆ ಇಡಬಾರದಾಗಿರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಕಳಶ ಸ್ಥಾಪನೆಯನ್ನು ಮಾಡಬೇಕಾಗಿರುತ್ತೆ ಪ್ರತಿ ಶುಕ್ರವಾರ. ಹೌದು, ಅಕ್ಕಿಯ ಮೇಲೇ ನೀವು ಕಳಶ ಸ್ಥಾಪನೆಯನ್ನು ಮಾಡಬೇಕಾಗಿರ್ತದೆ. ಅದಾದ ನಂತರ ಶುದ್ಧವಾಗಿರ್ತಕ್ಕಂತಹ ಜಲವನ್ನು ನೀವು ಕಳಶದಲ್ಲಿ ಹಾಕಬೇಕಾಗಿರುತ್ತೆ. ಹೌದು, ನೀವು ಕಳಶಕ್ಕೆ ಅರಶಿನ ಕುಂಕುಮವನ್ನು ಈ ಸಮಯದಲ್ಲಿ ನೀವು ಇಡಬೇಕಾಗಿರುತ್ತೆ ನೀರನ್ನು ಹಾಕಿದ ನಂತರ. ಅದಾದ ನಂತರ ನೀರಿಗೂ ಸಹ ಅರಶಿನ ಕುಂಕುಮ, ಅಕ್ಷತೆ ಮತ್ತು ಒಂದು ಹೂವನ್ನು, ಅದೇ ರೀತಿ ಒಂದು ನಾಣ್ಯವನ್ನು, ಅದು ₹1 ನಾಣ್ಯ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಚಿನ್ನದ ನಾಣ್ಯ ಇದ್ದರೆ ಮತ್ತು ಬೆಳ್ಳಿಯ ನಾಣ್ಯ ಇದ್ದರೆ ಯಾವುದಾದ್ರು ಒಂದು ನಾಣ್ಯವನ್ನು ನೀವು ಈ ಸಮಯದಲ್ಲಿ ಹಾಕಬೇಕಾಗಿರುತ್ತೆ. ಇದನ್ನೆಲ್ಲ ಕಳಶದ ಒಳಗಡೆ ಇಟ್ಟ ನಂತರ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ನೀವು ಹಾಕಬೇಕಾಗಿರುತ್ತೆ. ಮಾವಿನ ಎಲೆ ಅಂತಂದ್ರೆ ಒಂದು ಗುಚ್ಛ ಬರುತ್ತಲ್ಲ, ಸೊ ಅದೇ ರೀತಿ ನೀವು ಕಳಶದ ಒಳಗಡೆ ಇಡಬೇಕಾಗಿರುತ್ತೆ. ವೀಳ್ಯದೆಲೆಯೆಲ್ಲ ಇರ್ತೀರಾ ಅಂತಂದರೆ ವೀಳ್ಯದೆಲೆಯನ್ನು ಒಂದು 5 ವೀಳ್ಯದೆಲೆಯನ್ನು ನೀವು ಇಡಬೇಕಾಗಿರುತ್ತೆ ಕಳಶದಲ್ಲಿ. ಅದಾದ ನಂತರ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ. ಹೌದು, ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಹಾಕಿ ಅಲಂಕಾರ ಮಾಡಿ ನಂತರ ದೀಪವನ್ನು ನೀವು ಹಚ್ಚಬೇಕಾಗಿರುತ್ತೆ. ಹೌದು, ದೀಪಕ್ಕೂ ಸಹ ಅರಿಶಿನ ಕುಂಕುಮವನ್ನು ಇಟ್ಟು ದೀಪವನ್ನು ಹಚ್ಚಬೇಕಾಗಿರುತ್ತೆ. ನೀವು
ಎಷ್ಟು ದೀಪ ಬೇಕಾದರೂ ಹಚ್ಚಬಹುದಾಗಿರುತ್ತೆ. ಇಂತಿಷ್ಟೇ ದೀಪ ಅಂತಲ್ಲ, ಎಷ್ಟು ಬೇಕಾದರೂ ನೀವು ದೀಪವನ್ನು ಹಚ್ಚಬಹುದಾಗಿರುತ್ತೆ ಮನೆಯಲ್ಲಿ. ನಂತರ ಗಂಧದ ಕಡ್ಡಿಯನ್ನು ಸಹ ನೀವು ಹಚ್ಚಬೇಕಾಗಿರುತ್ತೆ ಈ ದಿನದಂದು. ನಂತರ ಹಾಲು, ಹಣ್ಣು ಅಥವಾ ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ದೇವರಿಗೆ ಶುಕ್ರವಾರ ದಿನದಂದು ನೈವೇದ್ಯದ ಮೂಲಕ ನೀಡಬಹುದಾಗಿರುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಸಿಹಿ ತಿಂಡಿಗಳು, ಪಾಯಸ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಈ ರೀತಿ ಸಿಹಿ ತಿಂಡಿಯನ್ನು ನೀವು ದೇವರಿಗೆ ನೈವೇದ್ಯವನ್ನಾಗಿ ಮಾಡಿ ಸಹ ಇಡಬಹುದಾಗಿರುತ್ತೆ ಶುಕ್ರವಾರ ದಿನದ ಪೂಜೆಯ ದಿನದಂದು. ನಂತರ ಲಕ್ಷ್ಮೀ ದೇವರ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗಿರುತ್ತೆ. ಹೌದು, ನಿಮಗೆ ಯಾವ ಮಂತ್ರ ಬರುತ್ತೋ ಅದೇ ಮಂತ್ರವನ್ನು ನೀವು ಪಠನೆ ಮಾಡ್ಬೋದಾಗಿರುತ್ತೆ. ಲಕ್ಷ್ಮೀ ದೇವರ ಮಂತ್ರವನ್ನು ಪಠನೆ ಮಾಡಿದ್ರೆ ಶುಕ್ರವಾರ ದಿನದಂದು ನಿಮಗೆ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಕುಂಕುಮಾರ್ಚನೆಯನ್ನು ಸಹ ಮಾಡಬಹುದಾಗಿರುತ್ತೆ. ಕೊನೆಗೆ ಮಹಾಮಂಗಳಾರತಿಯನ್ನು ನೀವು ಮಾಡಬೇಕಾಗಿರುತ್ತೆ. ಹೊಸ್ತಿಲಿಗೆ, ತುಳಸಿ ದೇವರಿಗೆ ನೀವು ಆರತಿಯನ್ನು ಸಹ ತೋರಿಸಬೇಕಾಗಿರುತ್ತೆ. ಅದಾದ ನಂತರ ಕೈಯಲ್ಲಿ ಅಕ್ಷತೆ ಕಾಳನ್ನು ತಗೊಳ್ಳಿ. ಅದಾದ ನಂತರ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಂತರ ನೀವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ ಶುಕ್ರವಾರ ದಿನದ ಪೂಜೆಯ ದಿನದಂದು. ನಂತರ ಆದಷ್ಟು ಶುದ್ಧವಾಗಿರಿಸಬೇಕಾಗಿರುತ್ತೆ ಮನೆಯನ್ನು, ನಂತರ ಮನಸ್ಸನ್ನು ಸಹ. ಹೌದು, ಯಾವುದೇ ರೀತಿ ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರ್ದಾಗಿರುತ್ತೆ. ಶುದ್ಧ ಮನಸ್ಸಿನಿಂದ ಮನೆಯನ್ನು ಸಹ ತುಂಬ ಶುದ್ಧವಾಗಿ ಇಟ್ಕೋಬೇಕಾಗಿರುತ್ತೆ ಶುಕ್ರವಾರ ದಿನದಂದು. ಎಲ್ಲ ದಿನದಂದು ಶುದ್ಧವಾಗಿದ್ದರೆ ಇನ್ನೂ ಒಳ್ಳೆಯದಾಗಿರುತ್ತೆ ನಿಮಗೆ. ನಂತರ ಈ ದಿನ ಮಾಂಸ ಆಹಾರ ಬೇಡ ಆಗಿರುತ್ತೆ. ನಂತರ ಸುಗಂಧದ ಹೂಗಳನ್ನು ಪೂಜೆಗೆ ಬಳಸಿದರೆ ಹೆಚ್ಚಿನ ಫಲಗಳನ್ನು ಸಹ ನೀವು ಸಿದ್ಧಿ ಮಾಡ್ಕೋಬೋದು. ಹೌದು, ತುಂಬ ಪರಿಮಳ ಬರ್ತಿರ್ತಕ್ಕಂಥ ಹೂಗಳನ್ನು ದೇವರ ಪೂಜೆಗೆ ಬಳಕೆ ಮಾಡಿದರೆ ನಿಮಗೆ ಹೆಚ್ಚಿನ ಫಲ ಆದರೆ ಸಿಗ್ತಕ್ಕಂಥದ್ದು. ಮನೆ ಶುದ್ಧ ಮಾಡುವ ನೀರಿಗೆ ನೀವು ಅರಿಶಿನ, ಕಲ್ಲುಪ್ಪನ್ನು ಬೆರೆಸಿ ನೀವು ಮನೆಯನ್ನು ಶುದ್ಧಿ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳಾದರೆ ಸಿಗುತ್ತೆ ನಿಮಗೆ. ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದಾಗಿರುತ್ತೆ. ಶುಕ್ರವಾರ ದಿನದ ಪೂಜೆಯನ್ನು ನೀವು ಬೆಳಿಗ್ಗೆನೇ ಮಾಡಿಬಿಟ್ಟಿದ್ರ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಶುಕ್ರವಾರ ದಿನದಂದು ಪೂಜೆ ಮಾಡಿದರೆ ಸಂಜೆ ನೀವೇನು ಮಾಡಬೇಕಾಗಿರುತ್ತೆ ಅಂತಂದ್ರೆ ಕೈ ಕಾಲು ಮುಖವನ್ನು ತೊಳ್ಕೊಂಡು ದೀಪವನ್ನು ಹಚ್ಚಿ ನೀವು ಕೆಂಪಾರತಿಯನ್ನು ಸಹ ಮಾಡಬಹುದಾಗಿರುತ್ತೆ. ಇದರಲ್ಲಿ ನೀವು ಇನ್ನು ಶುಕ್ರವಾರ ದಿನದಂದು ಇನ್ನೂ ಅನೇಕ ವ್ರತಗಳನ್ನು ಸಹ ನೀವು ಆಚರಿಸಬಹುದಾಗಿರುತ್ತೆ. ಇದೆ ಆಷಾಢ ಮತ್ತು ಶ್ರಾವಣ ಶುಕ್ರವಾರಗಳ ದಿನದಂದು ನಾನು ನಿಮಗೆ ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದು ಆಷಾಢ ಮತ್ತು ಶ್ರಾವಣ ಮಾಸದ ಶುಕ್ರವಾರ ದಿನದಂದು ನೀವು ಮಾಡಬೇಕಾಗಿರ್ತಕ್ಕಂತಹ ಪೂಜಾ ವಿಧಾನ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.